म्हणजे संस्कारांचे लेणे स्वागत म्हणजे मानच माते. ఇక్కడ తోರಿಸ್ಬಿಡ್ರಿ ಸರ್. ಇಪ್ಪತ್ನಾಲ್ಕು 25 ಸಾಲಿನ ಶಿವಣಗಿ ಶಾಲೆಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯ ಪ್ರಾರಂಭೋತ್ಸವ 29 ತಾರೀಕು ಸ್ಕೂಲ್ ನಾವು ಪ್ರಾರಂಭ ಮಾಡಿದೀವಿ. ಅವತ್ತ ಈ ವರ್ಷದ್ದು ಅವತ್ತೆಲ್ಲ ಮಕ್ಕಳಿಗೆ ಸಿಹಿ ಕೊಟ್ಟು ಸರ್ಕಾರದವ್ರು ಹೇಳ್ದಂಗೆ ಎಲ್ಲ ಕಾರ್ಯಕ್ರಮ ಮಾಡಿದ್ದೀವಿ. ಅದರಂತೆ ಇವತ್ತು ನಮ್ಮ ಶಾಲೆಯ ಮೊದ್ಲಿಂದನೂ ಒಂದು ಪದ್ಧತಿ, ಮಕ್ಕಳಿಗೆ ಪಾಠಿ ಪೂಜೆ ಮಾಡಿಸಿ ಅದ್ರ ಮುಂಚೆ ಸರಸ್ವತಿ ಪೂಜೆ ಮಾಡಿಸ್ತೀವಿ. ಅದಾದ್ಮೇಲೆ ಫಸ್ಟ್ ಏನು ಚಿಕ್ಕ ಮಕ್ಕಳು ಬರ್ತಾರ ಅವ್ರಿಗೆ ಪಾಠಿ ಪೂಜೆ ಮಾಡಿಸಿ ಇವತ್ತಿಂದ ಅವ್ರ ಕಲೀಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಕೊಡ್ತೀವಿ. ಅದಕ್ಕೆ ಇವತ್ತು ಸರ್ಣ 370ರಿಂದ 400 ಮಕ್ಕಳಿದ್ದಾರೆ ನಮ್ಮ ಸ್ಕೂಲ್ ಒಳಗೆ. ವಿಶ್ವ ಪರಿಸರ ದಿನ ಇವತ್ತ. ಎಲ್ರಿಗೂ ಗೊತ್ತು ಪರಿಸರ ಎಷ್ಟು ನಾವು ಹಾಳು ಮಾಡಿದೇವೆ ಅಂತ ಹೇಳಿ, ಮನುಷ್ಯನ ಹಾಳು ಮಾಡಿದ್ದು. ಆದ್ರೆ ಇದು ಮಕ್ಕಳಿಗೆ ನಾವು ಈಗಿಂದ ತಿಳಿಸ್ಕೊಂಡಿದ್ರ ಮಕ್ಕಳು ದೊಡ್ಡವರಾದ್ಮೇಲೆ ಒಂದು ಕಾಳಜಿ ವಹಿಸ್ಬೋದು. ಅದ್ ನಾವು ಯಾವಾಗ್ಲೂ ಹೇಳ್ತೀವಿ ಪ್ಲಾಸ್ಟಿಕ್ ಹೆಚ್ಚು ಯೂಸ್ ಮಾಡ್ಬೇಡ್ರಿ ಅಂತ ಹೇಳಿ. ಯಾಕ ಪ್ಲಾಸ್ಟಿಕ್ ಬಹಳ ಹಾನಿಕಾರಕ ಅದ, 1000 ವರ್ಷ ಆದ್ರೂ ಹಾಳಾಗೋದಿಲ್ಲ ಅಂತ. ಈಗ ಹಿಮಾಲಯದಾಗ ನೋಡಿರಿ ನಾವು, ಹಿಮಾಲಯಕ್ಕೆ ಹೋದ್ರೆ ದುಃಖ ಆಗ್ತದೆ ಆಕ್ಚುಲಿ. ಅಂತ ಒಂದು ಒಳ್ಳೆ ಸ್ಥಳದಾಗ ನಮ್ಮವರೆಲ್ಲ ನೀರಿನ ಬಾಟ್ಲಿ ಈ ತರ ತಿನಿಸದ ಸಾಮಾನಲ್ಲಿ ಒಗದ್ ಹೋಗಿರ್ತಾರ. ಅದ್ ಕ್ಲೀನ್ ಮಾಡ್ಲಿಕ್ಕೂ ಯಾರು ಇಲ್ಲ, ಸ್ವಚ್ಛ ಮಾಡ್ಲಿಕ್ಕೆ. ಹಂಗ ನಾವು ಪರಿಸರದ ಮೇಲೆ ದಬ್ಬಾಳಿಕೆ ನಡೆದಂಗ ನಡೆದದ. ಮುಂದಿನ ಜನರೇಷನ್ ಅವ್ರು ಇದಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತೇವೆ ನಾವು. ಅದಕ್ಕೆ ಈ ಕಾರ್ಯಕ್ರಮ ಮಾಡಿ ಇವತ್ತು ಕೆಲವರು ಎಕ್ಸ್ಪರ್ಟ್ಗಳನ್ನ ಕರೆಸಿ ಪರಿಸರ ಸಲುವಾಗಿ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾತೃಭಾಷೆದಾಗ ಯಾರು ಮಕ್ಕಳು ಕಲಿತಾರಲ್ಲ ಅವರೊಬ್ಬರ ಇಟ್ಟಿರ್ತಾರ. ಖರೆ ಅಂದ್ರೆ ಒಂದ್ ಸರ್ಕಾರದವರು ವಿಚಾರ ಮಾಡ್ಯಾರ, ಈಗ ಹೊಸ ಎಜುಕೇಶನ್ ಪಾಲಿಸಿ ಪ್ರಕಾರ 5ನೇ ತನಕ ಮಾತೃಭಾಷೆಯಲ್ಲೇ ಕಲಿಬೇಕಂತ. ಮತ್ ನಾವೀಗ ಇಷ್ಟು ವರ್ಷದಿಂದ ನೋಡ್ತೀವಲ್ಲ, ಕನ್ನಡ ಮರಾಠಿ ಮೀಡಿಯಂ ಸ್ಕೂಲ್ ನಡೆಸ್ತೀವಿ ನಾವು. ನಮ್ಮಲ್ಲಿ ಇದ್ದದ ಹುಡುಗರೇ ಮುಂದೆ ದೊಡ್ಡವರಾಗಿ ಕಾಲೇಜ್ನಲ್ಲಿ ಆಗ್ಲಿ, ಮುಂದೆ ವ್ಯವಸಾಯದಾಗ ಆಗ್ಲಿ, ವೃತ್ತಿ ಶಿಕ್ಷಣದಾಗ ಆಗ್ಲಿ ನಮ್ಮ ಶಾಲೆ ಹುಡುಗರು ಮುಂದೆ ಹೋಗ್ತಾರ. ಹಂಗೇನ ಅಡಚಣೆ ಅಂತ ಇಲ್ಲ. ತಿರುಗಿ ಇದೊಂದು ಪ್ಲಸ್ ಪಾಯಿಂಟ್ ಇದ್ದ, ಯಾಕಂದ್ರೆ ಸೈನ್ಸು ಗಣಿತನಾಗ ಭಾಳ ಒಳ್ಳೆ ಇರ್ತಾರ ಅವರು. ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಏನಾಗ್ತದೆ, ಇಂಗ್ಲಿಷ್ ಕಾಲೇಜ್ ಹೋದ ತಕ್ಷಣ ಮಾತಾಡ್ತಾರ ಅಷ್ಟ. ನಮ್ಮ ಮಕ್ಕಳು ಸ್ವಲ್ಪ ಹಿಂಜರಿತಾರ ಅಷ್ಟ. ಅದರ 6 ತಿಂಗಳಿಗೆ ಇವರು ತಯಾರಾಗ್ತಾರ. ಮತ್ತೆ ನಮ್ಮ ಅನುಭವದ ಮಾಧ್ಯಮ ಯಾವಾಗಲೂ ಅವ್ರ ತಾಯಿ ತಂದೆ ಮನೆಯೊಳಗೆ ಏನ್ ಮಾತಾಡ್ತಾರ ಇದ ಅವ್ರ ಮಾತೃಭಾಷೆದಾಗ ಕಲಿತ್ರೆ ಹೆಚ್ಚು ಮಕ್ಕಳು ಒಳ್ಳೆಯವ್ರು ಆಗ್ತಾರ ಅಂತ ಹೇಳಿ ಮುಖ್ಯ ಅಧ್ಯಾಪಕ ಪ್ರಯತ್ನ ಮಾಡಿ ಎಲ್ಲ ಮಾಡಿರ್ತಾರ. ಆದ್ರಿಂದ ಮಕ್ಕಳಿಗೆ ಹೆಚ್ಚಿನ ತಿಳಿಲಿ, ಒಂದು ಸೊಸೈಟಿ ಸಲುವಾಗಿ, ಕಮ್ಯುನಿಟಿ ಸಲುವಾಗಿ ತಾವ್ ಹೆಂಗ್ ಇರ್ಬೇಕಂತ ಹೇಳಿ ಇದ್ರ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡ್ತೀವಿ. 1-2 ವರ್ಷ ಅವ್ರಿಗೆ ಈ ಸ್ಕೂಲ್ನಾಗಿದ್ರ ಪ್ರತಿಯೊಂದು ಅನುಭವ ಆಗ್ತದ ಅವ್ರಿಗೆ. ಇವನ್ ಯಾವುದೇ ಹಬ್ಬ ನಮ್ಮ ಶಾಲೆಯೊಳಗಿನ ಮಕ್ಕಳಿಗೆ ನಮ್ಮಲ್ಲಿ ನುರಿತ ಶಿಕ್ಷಕಿಯರಿದ್ದಾರ. ಅದರಿಂದ ನಮಗೇನು ಅನ್ಸೋದಿಲ್ಲ, ಯಾವ್ದೋ ದೃಷ್ಟಿಯಿಂದ ಇಲ್ಲಿ ಕಲ್ತದ ಮಕ್ಕಳಿಗೆ ಏನೋ ಒಂದು ಹಿಂದಾಗ್ಯದ ಅಂತ ಹಿಂಗೇನು ಅನ್ಸೋದಿಲ್ಲ. ಬಂದದ ಸರ್ಕಾರದವರು ಸಾಕಷ್ಟು ಪ್ರಯತ್ನ ಮಾಡ್ಲಿಕ್ಕಿತ್ತಾರ. ಜನರು ಅದ್ರದ್ದು ಉಪಯೋಗ ತಗೋಬೇಕಷ್ಟ. ಯಾಕಂದ್ರ ಪ್ರತಿಯೊಂದು ಸ್ಕೂಲ್ನೊಳಗುನು ಕನ್ನಡ ಮರಾಠಿ ಇರ್ಲಿಕ್ಕೆ ಬೇಕಂತದ. ಈಗ ಹೊಸ ಎಜುಕೇಶನ್ ಪಾಲಿಸಿ ಒಳಗು 5ನೇ ತನಕ ಅವ್ರ ಮಾತೃಭಾಷೆಯಲ್ಲೇ ಕಲಿಬೇಕಂತದ. ಅದು ಇಂಪ್ಲಿಮೆಂಟ್ ಆದ್ರ ಅಲ್ಲಿ ಕೂಡ ಬಹಳ ಒಳ್ಳೆ ಪರಿಣಾಮ ಆಗುದದ. ಮತ್ತೆ ದೇಶ ಗಟ್ಟಿಯಾಗಿ ಬೆಳಿಬೇಕಂದ್ರ ಅವ್ರ ಮಾತೃಭಾಷೆಯಲ್ಲೇ ಕಲಿಬೇಕು. ಅವಾಗ ಮಾತ್ರ ಶಿಕ್ಷಣದ್ದು ವ್ಯವಸ್ಥೆ ಅವ್ರು ಕಲ್ತು ಮುಂದೆ ಹೋಗ್ಬೋದು. ನಾ ಸುಧೀರ್ ಕುಲಕರ್ಣಿ, ಬೆಳಗಾಂ ಎಜುಕೇಶನ್ ಸೊಸೈಟಿ ಉಪಾಧ್ಯಕ್ಷ.
ಥ್ಯಾಂಕ್ ಯು. ವಿಠಲಾಚಾರ್ಯ ಎನ್ ಶಿವಣಗಿ ಪ್ರಾಥಮಿಕ ಶಾಲೆಯಲ್ಲಿ ನಾನು ಮುಖ್ಯೋಪಾಧ್ಯಾಯಿನಿ ಮೀನಾಕ್ಷಿ ಒಡೆಯರ್ ಅಂತ ಹೇಳಿ ಇಚ್ಛಾ ಪಡ್ತೀನಿ. ಅಂದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ಹೊಸದಾಗಿ ಬಂದ ಮಕ್ಕಳ ಪ್ರಾರಂಭ ಅಂದ್ರೆ ಅವ್ರಿಗೆ ಸ್ವಾಗತ, ಅದರಂತೆ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಪಾಟಿ ಪೂಜೆ, ಸರಸ್ವತಿಯ ಒಂದು ಆಶೀರ್ವಾದ ಶಾಲೆ ಪ್ರಾರಂಭೋತ್ಸವದಿಂದ ಮಕ್ಕಳಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಅದರಂತೆ ಎಲ್ಲಾ ಮಕ್ಕಳಿಗೂ ಪರಿಸರ ದಿನಾಚರಣೆ ಬಗ್ಗೆ ಮಹತ್ವ ಗೊತ್ತಾಗ್ಬೇಕು. ಅದರಿಂದ ಪರಿಸರ ಗಿಡಗಳನ್ನ ಹಚ್ಚೋದ್ರಿಂದ ಆಮ್ಲಜನಕ ಎಷ್ಟು ಶುದ್ಧವಾದಂತ ಆಮ್ಲಜನಕ ಮಕ್ಕಳಿಗೆ ಸಿಗುತ್ತದ, ಅದರಿಂದ ಆರೋಗ್ಯ ಎಷ್ಟು ಚೆನ್ನಾಗಿರ್ತದ ಅಂಬುದ್ರ ಬಗ್ಗೆ ನಾವು ಇವತ್ತ ಮಕ್ಕಳಿಗೆ ತಿಳಿಸ್ಕೊಡೋರಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ. ಎರಡನೇದು ಪಾಟಿ ಪೂಜೆ, ಮಕ್ಕಳಿಗೆ ಅಕ್ಷರ ಕಲಿಸುವ ಮುಖಾಂತರ ಇವತ್ತು ಪ್ರಾರಂಭ ಮಾಡ್ತೀವಿ. ನೀವು ಈ ವಿಷಯ ಕೇಳಿದ್ರೆ ನನ್ಗೆ ಬಹಳ ಸಂತೋಷ ಆಗ್ತದ. ಇದಕ್ಕ ನಮ್ಮ ಮ್ಯಾನೇಜ್ಮೆಂಟು ಅಷ್ಟೇ ಕಾರಣದ, ಶಿಕ್ಷಕರು ಅಷ್ಟೇ ಕಾರಣರಿದ್ದಾರೆ. ಶಿಕ್ಷಕರು ಅತ್ಯಂತ ವೆಲ್ ಎಜುಕೇಟೆಡ್ ಇದಾರ. ಅವರು ಸಹ ಎಲ್ಲಾ ರೀತಿಯಿಂದ ಸಂತೋಷದಿಂದ ಭಾಗವಹಿಸಿ ಮಕ್ಕಳನ್ನ ಮುಂದೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರ. ಮತ್ತ ಮ್ಯಾನೇಜ್ಮೆಂಟ್ ಸಹ ನಮಗ ಬಹಳ ಸಪೋರ್ಟ್ ಅದ. ಅವರು ಸಹ ನಮಗ್ ಮಾರ್ಗದರ್ಶನ ಮಾಡ್ತಾರ ಅಂತ ಹೇಳಿಕ್ ನಾನು ಇಚ್ಛಾ ಪಡ್ತೀನಿ. ಇಂಗ್ಲಿಷ್ ನಲ್ಲಿ ಏನಾಗ್ತದೆ, ಬರೀ ಬೈಪಾಟ್ ಮಾಡೋ ಒಂದು ಇದು ಇರ್ತದ. ಇಲ್ಲಿ ಹಂಗಲ್ಲ, ನಮ್ಮಲ್ಲಿ ಏನ್ ಇರ್ತದೋ ನಮ್ಮ ಸ್ವಂತ ಒಂದು ಬುದ್ಧಿಮತ್ತೆಯನ್ನ ಈ ಮಾತೃಭಾಷೆಯಲ್ಲಿ ತೋರಿಸ್ಕೊಡ್ಬೋದು. ಆದ್ದರಿಂದ ಆದಷ್ಟು ಮಾತೃಭಾಷೆಗೆ ಹೆಚ್ಚು ಮಹತ್ವ ಕೊಡ್ರಿ ಅಂತ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ನಾನು ವಿಠಲಾಚಾರ್ಯ ಎನ್ ಶಿವಣಗಿ ಶಾಲೆಯ ಮುಖ್ಯಾಧ್ಯಾಪಕಿ ಮೀನಾಕ್ಷಿ ಒಡೆಯರ್.